ರಾಜ್ಕುಮಾರ್ ಅವ್ರ ಜೊತೆಗಿನ ಒಡನಾಟ ಹೇಗೆ? ಅವರ ಜೊತೆಗಿನ ಒಡನಾಟದ ಬಗ್ಗೆ ಏನಾದರೂ ವಿಚಾರಗಳನ್ನು ಹಂಚ್ಕೋಬಹುದಾ? ರಾಜ್ಕುಮಾರ್ದು ಏನಂತಂದರೆ ಭಾಳ ವರ್ಷದ ಬಾಂಧವ್ಯ. ರಾಜ್ಕುಮಾರ್ರಿಗೂ ನನಗೂ ಭಾಳ ಬಾಂಧವ್ಯ. ಅವರು ನಮ್ಮ ಹತ್ತಿರದ ಇದ್ದವ್ರೆ, ಭಾಳ ಬಾಂಧವ್ಯ. ಅವರು ಸ್ವಲ್ಪ ಹೆಚ್ಚು ಕಡಿಮೆ ಅಲ್ಲೇ ಮದ್ರಾಸ್ಲೇ ಇದ್ದರು. ಅವರೆಲ್ಲ ಮದ್ರಾಸ್ಲೇ ಇದ್ದರು. ನಮ್ಮ ಚಳುವಳಿ ಆರಂಭ ಆದಾಗಲೂ ಮದ್ರಾಸ್ಲೇ ಇದ್ದರು ಅವರು. ಮದ್ರಾಸ್ ಅಲ್ಲೇ ಸಿನಿಮಾ, ಅಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ 100ನೇ ಚಿತ್ರ ಆಗೋವರೆಗೂ ಮದ್ರಾಸ್ಲೇ ಇದ್ದರು. ಆಮೇಲೆ ನಾವು ಗಲಾಟೆ ಮಾಡಿ ಬರಬೇಕು ಕರ್ನಾಟಕ ನೀವು ಅಂತ ಹೇಳಿ ಕರೆದಾಗ, ನೀವು ಅಂದ್ರೇನು ಇಡೀ ಚಿತ್ರರಂಗ ಅದೇ ಅದೇ ಕರ್ನಾಟಕ ಬರಬೇಕು, ನೀವು ಕರ್ನಾಟಕದಲ್ಲಿ ತೆಗಿಬೇಕು ಅಂಥೇಳಿ ಚಿತ್ರ ತೆಗೆಯೋದಕ್ಕೆ ಅವ್ರಿಗೆ 50,000 ರೂಪಾಯಿ ಸಬ್ಸಿಡಿ ಕೊಡಬೇಕು. ಯಾವುದೇ ಕನ್ನಡ ಚಿತ್ರ ತೆಗೀಲಿ 50,000 ಸಬ್ಸಿಡಿ ಕೊಡಿ ಅಂತ ಹೇಳ್ತವೆ. ನಾನೇ ಮಾಡೋದು ಗಲಾಟೆ ಮಾಡಿ. ಅದಾದಮೇಲೆ ಮೈಸೂರಿನಲ್ಲಿ ಪ್ರೀಮಿಯರ್ ಸ್ಟುಡಿಯೋ ಮೈಸೂರಲ್ಲಿ ಬಸವರಾಜಯ್ಯ ಅಂಥೇಳಿ ಅಲ್ಲಿ ಸ್ಟುಡಿಯೋ. ಆ ಸ್ಟುಡಿಯೋಲ್ಲಿ ಶಂಕರ್ ಸಿಂಗ್ ಅಂತೇಳಿ ರಾಜೇಂದ್ರ ಸಿಂಗ್ ಅವರ ಅಪ್ಪ ಬಾಬು, ರಾಜೇಂದ್ರ ಸಿಂಗ್ ಬಾಬು ಅವರ ಅಪ್ಪ ಶಂಕರ್ ಸಿಂಗ್ ಸುಮಾರು ಒಳ್ಳೊಳ್ಳೆ ಚಿತ್ರ ತೆಗೆದ್ರು. ಇಡೀ ಕರ್ನಾಟಕದಲ್ಲಿ ಅದ್ಭುತವಾದ ಚಿತ್ರಗಳನ್ನ